ಹಾಯ್ ಬಟರ್ಫ್ಲೈಸ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರಿಗೂ ಹೋಪನೊಪೊನೊ ಕವಿತಾಲಯ ಕನ್ನಡ ಚಾನೆಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ನಿಮ್ಗೆ ಆಯುರಾರೋಗ್ಯ ಕೊಟ್ಟು ಆ ಎಲ್ಲ ಭೋಗ ಭಾಗ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ, ಇವತ್ತು ದೀಪಾವಳಿ ಹಬ್ಬದ ದಿವಸ ಒಂದು ಸಿಂಪಲ್ ಆಗಿರೋ ಟಾಪಿಕ್ ತಗೊಂಡ್ ಬಂದಿದ್ದೀನಿ. ಏನದು? ಓಕೆ, ನಾವ್ ಯಾವಾಗ್ಲೂ ಮದರ್ ಅರ್ತ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಐ ಆಮ್ ಸೋ ಸಾರಿ, ಮದರ್ ಅರ್ತ್ ಗೊತ್ತಲ್ಲ? ಮದರ್ ಅರ್ತ್ ಅಂದ್ರೆ ನಾವು ತುಂಬಾ ವಿಧಗಳಿಂದ ಮದರ್ ಅರ್ತ್ ನ ಬಣ್ಣಿಸಬಹುದು ಅಲ್ವಾ? ಲೈಕ್ ತುಂಬಾ ಎಲಿಮೆಂಟ್ಸ್ ಇರುತ್ತೆ. ಮದರ್ ಅರ್ತ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಎಲ್ಲ ಒಂದೇ. ಬಟ್ ನಾವ್ ಅದನ್ನ ಹೇಗ್ ತಗೊಂತೀವಿ ಅದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತಿನ ಟಾಪಿಕ್ ಬಂದು, ನಾವ್ ಏನ್ ದೀಪ ಹಚ್ತೀವಿ ದೀಪಾವಳಿ ದಿವಸ? ತುಂಬಾ ಜನ ಮಣ್ಣಿನ ದೀಪ ಹಚ್ತೀವಿ. ಮಣ್ಣಿನ ದೀಪ ಏನಕ್ಕೆ? ಮಣ್ಣಿನ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ತೆಗ್ದಾಕತ್ತೆ ಅಂತ ಹೇಳ್ತಾರೆ. ಪ್ಲಸ್ ಮಣ್ಣಿನ ದೀಪ, ಅಗೇನ್ ಇಟ್ ಇಸ್ ಮೇಡ್ ಆಫ್ ಮಡ್. ಓಕೆ, ಇಟ್ಸ್ ಅ ಎಲಿಮೆಂಟ್, ಲೈಕ್ ಮಡ್ ಎಲಿಮೆಂಟ್. ಸೊ ಮಣ್ಣಿನ ದೀಪ ನಾನು ತುಂಬಾ ಜನನ ನೋಡಿದೀನಿ. ಈಗ ಮಣ್ಣಿನ ದೀಪದಲ್ಲಿ ಆರ್ಟಿಫಿಷಿಯಲ್ ದೀಪಗಳೆಲ್ಲ ಬರ್ತಾ ಇದೆ. ಸೊ ಆ ತರ ಹಚ್ತೀರಾ? ದಯವಿಟ್ಟು ಎಲ್ಲರೂ ಮಣ್ಣಿನ ದೀಪನ ಹಚ್ಚಿ. ಮಣ್ಣಿನ ದೀಪನ ಹಚ್ತಾ ಈ ವರ್ಷ ನಾವೇನ್ ಕೇಳ್ಕೊಬೇಕು? 2025. ಓಕೆ, 2 + 0 + 2 + 5 = 9. ಇಟ್ ಇಸ್ ಅಗೇನ್ ಅ ಸ್ಯಾಟರ್ನ್ ಎನರ್ಜಿ. ಸೊ ನಾವು ಏನೇ ತಪ್ಪು ಮಾಡಿದ್ರು, ದಯವಿಟ್ಟು ಈ ವರ್ಷ ನಾವ್ ಏನೇ ತಪ್ಪು ಮಾಡ್ಕೊಂಡ್ ಬಂದಿದೀವಿ. ಓಕೆ ಮೇಡಮ್, ನೀನ್ ಯಾವಾಗ್ಲೂ ತಪ್ಪು ಮಾಡೋದ್ರ ಬಗ್ಗೆ ಮಾತಾಡ್ತೀರಾ? ಓಕೆ, ಇದೆಲ್ಲ ಯಾರಾದ್ರೂ ತುಂಬಾ ಜನ ಹೇಳ್ತಿರ್ತಾರೆ ವಿಡಿಯೋದಲ್ಲಿ. ಸಾರಿ, ವಿಡಿಯೋದಲ್ಲ, ನಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಹೇಳಿರ್ತಾರೆ ಏನಕ್ಕೆ ಯಾವಾಗ್ಲೂ ನಾವು ಸಾರಿ ಕೇಳ್ಬೇಕು ಅಂತ. ಸೊ ಈಗ ಈ ವರ್ಷ 2025, ನಾನು ಹೇಳ್ದಂಗೆ ನಾವು 2025 ನ ಕೌಂಟ್ ಮಾಡಿದ್ರೆ ಓವರ್ ಆಲ್ ನಂಬರ್ 9 ಬರುತ್ತೆ. ಸೊ 9 ರಿಪ್ರೆಸೆಂಟ್ ಸ್ಯಾಟರ್ನ್ ಅಲ್ವಾ? ಸೊ ಸ್ಯಾಟರ್ನ್ ಅಗೇನ್ 2025 ಇಟ್ಸ್ ಅ ರೂಲಿಂಗ್ ಪ್ಲಾನೆಟ್. ಸ್ಯಾಟರ್ನ್ ಇಸ್ ಅ ರೂಲಿಂಗ್ ಪ್ಲಾನೆಟ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಬೇರೆಯವರಿಂದ ತಿಳ್ಕೊಂಡಿರೋದು ಇದನ್ನ. ಐ ಆಮ್ ನಾಟ್ ಅ ಅಸ್ಟ್ರಾಲಜರ್. ಜಸ್ಟ್ ನಾನು ತಗೊಂಡಿರೋ ಇನ್ಫಾರ್ಮೇಶನ್ ನಿಮಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನ್ ಹೇಳ್ಕೊಬೇಕು ನಾವು? ಪ್ರತಿ ದಿವಸ ಆಕ್ಚುಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಗೆ ಆದಷ್ಟು ನಾವು ಯಾರನ್ನ ಪ್ರಾರ್ಥನೆ ಮಾಡ್ಬೇಕು? ಹನುಮಂತನ ಪ್ರಾರ್ಥನೆ ಮಾಡ್ಕೊಬೇಕು. ಬಿಕಾಸ್ ಇಟ್ ಇಸ್ ಕಮಿಂಗ್ ಫಾರ್ 9 ನಂಬರ್. ಓಕೆ, 2025 ಟೋಟಲ್ ಮಾಡಿದ್ರೆ 9 ನಂಬರ್ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಹನುಮಂತನನ್ನ ಪ್ರಾರ್ಥನೆ ಮಾಡ್ಕೊಬೇಕು. ಹನುಮಾನ್ ಚಾಲೀಸ ಓದ್ಕೊಬೇಕು. ದಿಸ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಲ್ಲಾರು ದಯವಿಟ್ಟು ಎಲ್ಲರೂ ಆಂಜನೇಯನ ಸ್ಮರಣೆ ಮಾಡ್ಕೊಂತಾರಿ. ಆದಷ್ಟು ಆಂಜನೇಯನ ಟೆಂಪಲ್ಗೆ ಹೋಗ್ತಾ ಇರಿ ಅಂತ ಹೇಳ್ತಾ, ಸೊ ವಿಶ್ ಯು ಹ್ಯಾಪಿ ದಿವಾಲಿ ಅಂತ ಹೇಳ್ತಾ, ದೀಪಾವಳಿ ಅಂತ ಹೇಳ್ತಾ. ಸೊ ಯಾಕೆ ಮದರ್ ಎಲಿಮೆಂಟ್? ನಾವು ಏನಕ್ಕೆ ಥ್ಯಾಂಕ್ಸ್ ಹೇಳ್ಕೊಬೇಕು, ಏನಕ್ಕೆ ಸಾರಿ ಹೇಳ್ಕೊಬೇಕು ಈ ದೀಪಾವಳಿನಲ್ಲಿ? ಓಕೆ, ಓಕೆ, ಆಲ್ರೆಡಿ ನಾನು ಮನೆಯಲ್ಲಿ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಓಕೆ, ದಿಸ್ ಇಸ್ ಅ ಫೈರ್ ಎಲಿಮೆಂಟ್ ಅಲ್ವಾ? ದಿಸ್ ಇಸ್ ಅ ಎನರ್ಜಿ. ಇದು ಮಣ್ಣಿನ ದೀಪ. ಓಕೆ, ಸುತ್ತ ಏನಿದೆ? ಫೈರ್ ಎಲಿಮೆಂಟ್. ಓಕೆ, ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ? ದೇವ್ರನ್ನ ಯೂನಿವರ್ಸ್ ಅಂತ ಹೇಳ್ತೀವಿ, ಗಾಡ್ ಅಂತ ಹೇಳ್ತೀವಿ. ಕೆಲವರು ಗಾಡ್ ಅಂತ ಯೂನಿವರ್ಸ್ ಅಂತ ಹೇಳಕ್ ಬಂದು ನೀವು ದೇವ್ರ ಅಂತ ಹೇಳ್ತೀರಾ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಗಣೇಶ, ಲಕ್ಷ್ಮಿ, ಸುಬ್ರಹ್ಮಣ್ಯ ತುಂಬಾ ದೇವ್ರನ್ನ ಪೂಜೆ ಮಾಡ್ತೀವಲ್ವಾ? ಸೊ ಎವ್ರಿಥಿಂಗ್ ಇಸ್ ಯೂನಿವರ್ಸ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಡಿವೈನ್ ಎನರ್ಜಿ. ಸೊ ಈ ದೀಪಕ್ಕೆ ನಾವು ದೀಪ ಹಚ್ಬೇಕಾದ್ರೆ ಏನಂತ ಹೇಳ್ಕೊಬೇಕು ಈ ವರ್ಷ? ಸಿಂಪಲ್ ಆಗಿ ಒಂದು ಟೆಕ್ನಿಕ್. ಮೈ ಡಿಯರ್ ಯೂನಿವರ್ಸ್, I'm so sorry. Please forgive me. Thank you. I love you. For whatever the mistakes I've done till now, for whatever the ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ನಾನು ಏನೇ ತಪ್ಪು ಮಾಡಿದ್ರು, ದಯವಿಟ್ಟು ಅದಕ್ಕೆ ಕ್ಷಮೆ ಇರ್ಲಿ ಅಂತ ಕೇಳ್ಕೊಂಡು, ಅಂಡ್ ಥ್ಯಾಂಕ್ ಯು ಫಾರ್ ವಾಟ್ ಎವರ್ ಯು ಹವ್ ಗಿವನ್ ಟಿಲ್ ನೌ. ಇವತ್ತಿನವರೆಗೂ ನೀನು ನನ್ಗೆ ಏನೇನು ಕೊಟ್ಟಿದ್ಯಾ ಯೂನಿವರ್ಸ್, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಅಂಡ್ ಐ ಲವ್ ಯು ಬಿಕಾಸ್ ಯು ಆರ್ ಪ್ರೊಟೆಕ್ಟಿಂಗ್ ಮೀ ಈಚ್ ಅಂಡ್ ಎವ್ರಿ ಟೈಮ್ ವಿತ್ ಡಿವೈನ್ ಎನರ್ಜಿ. ಓಕೆ, ಇಷ್ಟು ಹೇಳ್ಕೊಳ್ಳಿ ಸಾಕು ದೀಪ ಹಚ್ಬೇಕಾದ್ರೆ. ಓಕೆ, ಯಾರ್ಯಾರಿಗೆ ಮಂತ್ರ ಬರುತ್ತೆ ದೀಪ ಹಚ್ಬೇಕಾದ್ರೆ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ. ಯಾರ್ಯಾರಿಗೆ ಈ ಮಂತ್ರ ಬರುತ್ತೆ ಹೇಳ್ಕೊಳ್ಳಿ. ಅದ್ರ ಜೊತೆ ಫೈರ್ ಎಲಿಮೆಂಟ್ ಯೂನಿವರ್ಸ್ಗೆ ದಯವಿಟ್ಟು ಥ್ಯಾಂಕ್ ಯು ಹೇಳ್ಕೊಳ್ಳಿ. ಓಕೆ, ಇದ್ರ ಸುತ್ತ ನೋಡಿ ಎಷ್ಟು ಚೆನ್ನಾಗಿ ಎನರ್ಜಿ ಬರುತ್ತಲ್ವಾ? ಸೊ ದಯವಿಟ್ಟು ಎಲ್ಲರೂ ಥ್ಯಾಂಕ್ಸ್ ಹೇಳ್ಕೊಂಡು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ. ಇವತ್ತಿಂದ ಯಾರ್ಯಾರು ಗ್ರಾಟಿಟ್ಯೂಡ್ ಡೈಲಿ ಪ್ರಾಕ್ಟೀಸ್ ಮಾಡಲ್ಲ, ದಯವಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು ಮೈ ಡಿಯರ್ ಯೂನಿವರ್ಸ್ ಅಂತ ಹೇಳ್ತಾ, ದೀಪನ ಹಚ್ಚಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.
ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ದೀಪಾವಳಿ ಎಲ್ಲರಿಗೂ ಗುಡ್ ಲಕ್ ನ ತಗೊಂಡ್ಬರ್ಲಿ, ಅಬಂಡೆನ್ಸ್ ನ ತಗೊಂಡ್ಬರ್ಲಿ ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್. ವಿಶ್ ಯು ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್.